ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಹುರಿದವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನ ಹುರಿದು ಚೆನ್ನಾಗೆಲ್ಲ ಹುರ್ಕೋತಾ ಇದ್ದೀನಿ. ಹುರಿದಾದ್ಮೇಲೆ ಅದನ್ನ ಒಂದು ಬೌಲ್ಗೆ ಹಾಕಿ ನೀರೊಳಗಡೆ ಹಾಕಿಟ್ಟಿದ್ದೀನಿ. ಮತ್ತು ಒಂದು ಕುಕ್ಕರ್ಗೆ ನೀರಿಟ್ಟು ಬಿಸಿ ಆದಮೇಲೆ ಅವರೆಕಾಳು, ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊನ ಹಾಕಿ ಅದನ್ನ ಮುಚ್ಚಿ 3 ವಿಸಿಲ್ನ ಬರ್ಸ್ಕೊಳ್ಳೋಣ ಅಂತ ಮುಚ್ತಾ ಇದ್ದೀನಿ. ಈ ಕಡೆಗೆ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ ಆಗಿರ್ಬೋದು, ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. 3 ವಿಸಿಲ್ ಆಯಿತು. ಮತ್ತು ಅದನ್ನ ಓಪನ್ ಮಾಡಿದ್ಮೇಲೆ ಕಾಳು ಬೆಂದಿದೆಯಾ ಏನು ಅಂತ ನೋಡ್ಕೋತಾ ಇದ್ದೀನಿ. ಕಾಳು ಚೆನ್ನಾಗಿ ಬೆಂದಿದ್ದಕ್ಕೆ ಅದಕ್ಕೆ ನೋಡಿ ಇವಾಗ 3 ಸ್ಪೂನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ ಹಾಕಿ ನೀಟಾಗಿ ತಿರ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಸಾಂಬಾರು ಅದನ್ನ ನೋಡಿಕೊಂಡು ಇವಾಗ ಕುದೀತಾ ಇದೆ. ಆಲೂಗಡ್ಡೆ, ಬದನೆಕಾಯಿ ಹಾಕಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಹುಣಸೆ ಹುಳಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಹುಣಸೆ ಹುಳಿ ಬಿಟ್ಕೋತಾ ಇದ್ದೀನಿ. ಅದು ಮತ್ತೆ ನೀಟಾಗಿ ಇನ್ನೊಂದು ಸ್ವಲ್ಪ ಇದು ಮಾಡಿ ಅದನ್ನ ಹುಣಸೆ ಹುಳಿ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಚೆನ್ನಾಗಿ ತಿರ್ಗಾದ್ಮೇಲೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕಿ ಮತ್ತು ಅದನ್ನು ತಿರುಗಿ ಸ್ವಲ್ಪ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ಹೆಂಗೆ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಅವರೆಕಾಳು ಸಾಂಬಾರು ಯಾವಾಗಲೂ ತೆಳು ಇರುತ್ತೆ. ಅದಕ್ಕೋಸ್ಕರ ಒಂದು ಟ್ರಿಕ್ಸ್ನ ಯೂಸ್ ಮಾಡೋಣ ಅಂತ ಸ್ವಲ್ಪ ಅಕ್ಕಿ ಪುಡಿನ ತಗೊಂಡು ಅದನ್ನು ಸ್ವಲ್ಪ ಈ ಥರ ಕಲಸಿ ಬಿಡೋದ್ರಿಂದ ಸಾಂಬಾರು ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ. ಯಾವುದೇ ಸಾಂಬಾರು ತೆಳು ಇದ್ದರೆ ಈ ಥರ ಮಾಡ್ಬೋದು. ಅದು ಕುದೀಲಿ ಅಂತ ಚೆನ್ನಾಗಿ ಬಿಟ್ಟು ಈ ಕಡೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೆ. ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ನಾಟಿ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಸಾಂಬಾರು ಕುದೀತದೆ. ಒಗ್ಗರಣೆ ಹಾಕ್ತೆ. ಆಲ್ರೆಡಿ ಸಾಂಬಾರು